ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಮಟನ್ ಲಿವರ್ ಫ್ರೈ ಮಾಡ್ತಾ ಇದ್ದೆ. ಸೊ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ದಿವಸನೇ ಆಗೋಗಿತ್ತು ಮಟನ್ ಮಾಡಿ ನಮ್ಮ ಮನೆಯಲ್ಲಿ. ಯೂಶ್ವಲಿ ಯಾವಾಗಲೂ ಚಿಕನ್ ಅಂತ ತಿಂದು ತಿಂದು ಬೇಜಾರಾಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಮಟನ್ ಸಾಂಬಾರು ಮತ್ತು ಲಿವರ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಎಲ್ಲರೂ ಮಾಡ್ತಾರೆ, ನಮ್ಮ ಮನೇಲಿ ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ರೆಸಿಪಿನ ಹಾಗೆ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಲಿವರ್ ಫ್ರೈ ಬೇರೆ ಅವ್ರು ಮಾಡೋದಕ್ಕಿಂತ ನಮ್ಮ ಮನೆಯಲ್ಲಿ ಮಾಡ್ತೀವಲ್ಲ ಆ ಟೇಸ್ಟ್ ನನಗೆ ಸ್ವಲ್ಪ ತುಂಬಾ ಇಷ್ಟ ಆಗುತ್ತೆ. ಈವನ್ ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಬೋದು. ಯಾವುದೇ ಥರದ ತುಂಬ ಕೆಲಸ ಇದೆಯಪ್ಪ ಇದು ಮಾಡೋದಕ್ಕೆ ಅಂತ ಏನಿಲ್ಲ. ಆ್ಯಕ್ಚುಲಿ ವೆಜ್ಗಿಂತ ನಾನ್ ವೆಜ್ ಅಂತೂ ತುಂಬ ಬೇಗನೆ ಮಾಡ್ಬೋದು ಅಡುಗೆಗಳು. ಪರ್ಸ್ನಲಿ ನನಗೆ ವೆಜ್ಗಿಂತ ನಾನ್ ವೆಜ್ಜಲ್ಲಿ ಎಷ್ಟು ವೆರೈಟೀಸ್ ಬೇಕಾದರೂ ಮಾಡ್ಬಿಡ್ಬೋದು. ನನಗೆ ಅಷ್ಟು ನಾನ್ ವೆಜ್ಜಲ್ಲಿ ಪಟ ಅಂತ ಅಡುಗೆ ಮಾಡ್ಬೋದು. ಈ ವೆಜ್ಗಿಂತ ನಾನ್ ವೆಜ್ಜೇ ಬೆಸ್ಟ್ ಅಂತ ಅನ್ಬೋದು. ವೆಜ್ ಅಂದರೆ ಸ್ವಲ್ಪ ಕಷ್ಟನೇ ಅಡುಗೆಗಳು ಮಾಡೋದಕ್ಕೆ. ಅದೇ ನಾನ್ ವೆಜ್ ಅಂತಂದರೆ ಬೇಗ ಬೇಗ ಮಾಡಿಬಿಡ್ಬೋದು. ಈಗ ಬನ್ನಿ ಲಿವರ್ ಫ್ರೈಗೆ ನಾನು ಏನೇನೆಲ್ಲ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ. ಜಾಸ್ತಿ ಮಸಾಲೆನೂ ಇಲ್ಲ ಇದಕ್ಕೆ, ಸಿಂಪಲ್ಲಾಗಿ ಮಾಡ್ಕೊಳೋ ಅಂಥದ್ದು. ನಾನಿಲ್ಲಿ ಲಿವರ್ ಫ್ರೈ ಅಂತಂದರೆ ಲಿವರು ಮತ್ತು ಮಣ್ಣೀರಿ ಎಲ್ಲನೂ ಸೇರಿಸಿ ಮಾಡ್ತಾ ಇರೋದು. ಸೊ ಇದಕ್ಕೆ ಸ್ವಲ್ಪ ಮೆಣಸು, ಸೋಂಕಾಳು, ಟೊಮ್ಯಾಟೊ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 10ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 1 ಇಡಿಯಷ್ಟು ಬೆಳ್ಳುಳ್ಳಿ. ಯಾಕೆ ಅಂತಂದರೆ ಇಲ್ಲಿ ಸುಮಾರು 1 kg ಅಷ್ಟು ಲಿವರ್ ತೊಗೊಂಡಿದ್ದೀನಿ. ಅದಕ್ಕಾಗಿ 1 ಕಾಲು kg ಇದೆ. ಅದಕ್ಕೆ ಒಂದು 10ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಶುಂಠಿ, 1 ಇಂಚಷ್ಟು ಶುಂಠಿ ಮತ್ತು ಟೊಮ್ಯಾಟೊ. ಆ್ಯಕ್ಚುಲಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದೆ ಟೊಮ್ಯಾಟೊ. ನಾನಿಲ್ಲಿ ಒಂದು 6 ಟೊಮ್ಯಾಟೊ ಹಣ್ಣನ್ನ ತೊಗೊಂಡಿದ್ದೀನಿ. ನಾನು ಹೇಳ್ದಂಗೆನೆ ಆ್ಯಕ್ಚುಲಿ ಮೇನ್ ಟೊಮ್ಯಾಟೊನೋ ಇದಕ್ಕೆ. ಬೇರೆ ಇನ್ನೆಂಥದ್ದು ಹಾಕಂಗಿಲ್ಲ. ಚಕ್ಕೆ, ಲವಂಗ ಈ ಥರ ಏನೂ ಹಾಕಂಗಿಲ್ಲ. ಮೆಣಸು, ಸೋಂಕಾಳು, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬೇಡಿಗೆ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪಂತೂ ಸ್ವಲ್ಪ ಧಾರಾಳವಾಗೇ ಹಾಕಬೇಕಾಗತ್ತೆ. ಈವನ್ ಮಟನ್ ಸಾಂಬಾರಿಗೆ ಮತ್ತು ಚಿಕನ್ ಸಾಂಬಾರಿಗೆ, ಲಿವರ್ ಫ್ರೈಗೆ ಸ್ವಲ್ಪ ನಾವು ಜಾಸ್ತಿನೇ ಹಾಕೋದು ಕೊತ್ತಂಬರಿ ಸೊಪ್ಪು. ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು. ತುಂಬ ತರಿಯಾಗೂ ಇರಬಾರ್ದು. ಆ್ಯಕ್ಚುಲಿ ಇದೇನು ತರಿ ಆಗೋದಿಲ್ಲ. ನೀರೇನು ಹಾಕಂಗಿಲ್ಲ. ಟೊಮೆಟೊ ಹಾಕಿರೋದ್ರಿಂದ ಅದರಲ್ಲೇ ಫೈನ್ ಪೇಸ್ಟ್ ಆಗುತ್ತೆ. ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕೊಬೋದು, ಜಾಸ್ತಿನೂ ನೀರಿಲ್ಲ. ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಪ್ಯಾನಿಗೆ ಎಣ್ಣೆ ಮತ್ತು ಇದಕ್ಕೆ ಮರಾಠಿ ಮೊಗ್ಗು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅಂದರೆ ನಾವು ಮಸಾಲೆ ಏನು ರುಬ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದ್ರದ್ದು ಹಸಿ ವಾಸನೆ ಏನಿದೆ ಅದು ಹೋಗುತ್ತೆ. ಸೊ ಹಿಂಗೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನಂತರ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಬೇಕು. ಯಾಕೆಂದರೆ ನಿಮಗೆ ಎಣ್ಣೆಲಿ ಇದನ್ನು ಫ್ರೈ ಮಾಡ್ತಿದ್ದಂಗೆ ನಿಮ್ಗೊಂದು ಅರೋಮಾ ಬರುತ್ತೆ. ಸೂಪರ್ ಆಗಿರುತ್ತೆ ಮಾತ್ರ ಅದು ಅರೋಮಾ. ಆವಾಗಲೇ ತಿನ್ನಬೇಕು ಅಂತ ಇಷ್ಟ ಆಗ್ತಾ ಇರುತ್ತೆ. ನಾನು ಹೇಳ್ದಂಗೆನೆ ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ, ಜಾಸ್ತಿ ಏನೂ ಹಾಕೋಂಗಿಲ್ಲ. ಇಷ್ಟೇನೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಲಿವರ್ ಫ್ರೈ. ಬೇರೆ ಎಲ್ಲ ಅಂದರೆ ಬೇರೆಯವರೆಲ್ಲ ಬೇರೆ ಬೇರೆ ಥರ ಮಾಡ್ತಾರೆ. ನಮ್ಮ ಮನೇಲಿ ಯೂಶ್ವಲಿ ಇದನ್ನೇ ಮಾಡೋದು. ನನ್ನ ಹಸ್ಬೆಂಡ್ಗೂ ಕೂಡ ಇದನ್ನೇ ಇಷ್ಟ. ಇದು ಚಪಾತಿಗೆ, ದೋಸೆಗೆ ಮತ್ತು ಈವನ್ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಇದು ಗ್ರೇವಿ ಟೈಪಲ್ಲಿ ಇರುತ್ತೆ, ಡ್ರೈ ಅಲ್ಲ. ಗ್ರೇವಿ ಟೈಪಲ್ಲಿ ಇರುತ್ತೆ. ಅದರಿಂದ ಈವನ್ ಮುದ್ದೆಗೂ ಸಹ ತಿನ್ಬೋದು ಇಷ್ಟಪಡೋರು, ಅಂದರೆ ಲಿವರ್ ಇಷ್ಟಪಡೋರು. ಇಲ್ಲ ಅಂತಂದರೆ ಯೂಶ್ವಲಿ ಚಪಾತಿಗಂತೂ ಸೂಪರ್ ಆಗಿರುತ್ತೆ. ದೋಸೆಗಂತೂ ಚೆನ್ನಾಗಿರುತ್ತೆ. ಯೂಶ್ವಲಿ ದೋಸೆಗಿಂತ ನಮ್ಮ ಮನೇಲಿ ಚಪಾತಿಗೆ ತುಂಬಾ ಇಷ್ಟ ಆಗುತ್ತೆ. ಇದು ಲಿವರ್ ಫ್ರೈ ಮಾಡಿದಾಗ ನೆಕ್ಸ್ಟ್ ಡೇ ಚಪಾತಿ ಅಂತೂ ರೆಗ್ಯುಲರ್ ನಮ್ಮ ಮನೇಲಿ ಇರುತ್ತೆ. ಚಪಾತಿ, ಪರೋಟ ಎಲ್ಲನೂ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಸಾಕು. ಇಷ್ಟು ಅಂದರೆ ತುಂಬ ತೆಳ್ಳಗೂ ಬೇಡ. ಯಾಕೆ ಅಂತಂದರೆ ಚೆನ್ನಾಗಿ ಅಂದರೆ ತಿಕ್ ಗ್ರೇವಿ ಥರ ಬರಬೇಕಲ್ವ. ಸೊ ಅದಕ್ಕೆ ತುಂಬ ನೀರು ಹಾಕ್ಕೊಂಡ್ರೆ ತುಂಬ ಕುದಿಸ್ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಲಿವರ್ ಹಾಕ್ಕೊಂಡಿಲ್ಲ. ಸೊ ಮಸಾಲೆ ಒಂದು ಕುದಿ ಬರಬೇಕು. ಮಸಾಲೆ ಕುದೀತಾ ಇದೆ ಅಂತಂದಾಗ ಆಮೇಲೆ ಲಿವರ್ ಹಾಕ್ಕೊಬೇಕು. ಸ್ಟಾರ್ಟಿಂಗು ಕೆಲವರು ಎಣ್ಣೆಲಿ ಫ್ರೈ ಮಾಡ್ಕೊಂಬಿಡ್ತಾರೆ, ಅದು ಟೇಸ್ಟ್ ಕೊಡೋದಿಲ್ಲ. ಸೊ ನೋಡಿ, ಇದು ಮಸಾಲೆ ಕುದೀತಾ ಇದೆ. ಈಗ ನಾನು ತೊಗೊಂಡಿರೋ ಅಂಥ ಲಿವರು, ನಾನು ಹೇಳಿದ್ನಲ್ಲ ಲಿವರು ಮತ್ತು ಮಣ್ಣೀರಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕಾಗಿ ಲಿವರು ಮತ್ತು ಮಣ್ಣೀರಿ ಮತ್ತು ಅದರಲ್ಲಿ ಸ್ವಲ್ಪ ಕೊಬ್ಬಿದೆ. ಯಾಕೆ ಅಂತಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಣ್ಣೀರಿ ಹಾಕೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತೆ. ಅದು ಅಂದರೆ ಗೊತ್ತಿರುತ್ತಲ್ವಾ. ಸೊ ರಕ್ತ ಅದು
ಅದಕ್ಕಾಗಿನೇನೆ ಸ್ವಲ್ಪ ಬ್ಲ್ಯಾಕಿಶ್ ಥರ ಬರುತ್ತೆ ಕುದೀತಾ ಇರ್ಬೇಕಾದ್ರೆ. ನಾನು ಹೇಳ್ದಂಗೆ ಇಲ್ಲಿ 1 ಕೆಜಿ ಲಿವರ್ ತಗೊಂಡಿದ್ದೀನಿ. ನೋಡಿ ಇದು ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಕುದಿ ಬಂದಾಗ ನಾವು ಲಿವರ್ ಆಡ್ ಮಾಡ್ಕೊಂತಾ ಇದ್ದೀವಿ. ಫಸ್ಟೇ ಆಡ್ ಮಾಡ್ಕೊಂತಾ ಇಲ್ಲ. ಅದನ್ನೇ ಹೇಳಿದ್ದು. ಫಸ್ಟೇ ನಾನಿಲ್ಲಿ ಯಾವುದೇ ಥರದಲ್ಲಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿಲ್ಲ. ಮಸಾಲೆ ಕುದಿ ಬಂದ್ಮೇಲೆ ಮಸಾಲೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು, ತದನಂತರ ಸ್ವಲ್ಪ ನೀರು ಆಡ್ ಮಾಡ್ಕೊಂಡು ಅದಕ್ಕೆ ಅಂದ್ರೆ ಮಿಕ್ಸಿಲಿ ಆಡ್ಸಿದ ನೀರೇ ಹಾಕೊಂಡಿದ್ದೀನಿ ಹೊರತು ಜಾಸ್ತಿ ನೀರು ಹಾಕೊಂಡಿಲ್ಲ. ತುಂಬಾ ತೆಳುಗ್ ಆಗೋಗ್ಬಿಟ್ರೆ ನಾನು ಹೇಳ್ದಂಗೆ ಚೆನ್ನಾಗಿರೋದಿಲ್ಲ. ಅದಕ್ಕಾಗಿನೇನೆ ಸ್ವಲ್ಪ ನೀರು ಆಡ್ ಮಾಡ್ಕೊಂಡು ಇದಕ್ಕೆ ಕನ್ಸಿಸ್ಟೆನ್ಸಿ ನಾನು ತೋರಿಸಿದಂಗೆನೆ ಅಷ್ಟು ನೀರು ಆಡ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಅಷ್ಟು ನೀರು ಆಡ್ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ಲಿವರ್ ಎಲ್ಲಾನು ಆಡ್ ಮಾಡ್ಕೊಂಡು ಮತ್ತೆ ಉಪ್ಪು ಸೇರಿಸ್ತಾ ಇಲ್ಲ ಈಗ. ಈ ಟೈಮಲ್ಲಿ ಉಪ್ಪು ಸೇರಿಸಬಾರ್ದು. ಇದು ಲಿವರ್ ಹಾಕಿದ್ಮೇಲೆ ಸ್ವಲ್ಪ ಕುದಿಬೇಕು. ಆ ಮಸಾಲೆ ಏನಿದೆ ನೀವ್ ಅನ್ಕೊಬಹುದು ಉಪ್ಪು ಮತ್ತೆ ಲಿವರ್‌ಗೆ ಹಿಡಿಬೇಕಲ್ವಾ ಅಂತ ಅಂದ್ಬಿಟ್ಟು. ಅದು ಆಗುತ್ತೆ. ಅಂದ್ರೆ ಉಪ್ಪು ಹಿಡ್ದಿರುತ್ತೆ. ನಾವ್ ಹಿಡ್ದಿರಲ್ಲ ಅಂತ ಅನ್ಕೊಂತೀವಿ. ಬಟ್ ಆಮೇಲೆ ಹಾಕೋದ್ರಿಂದ ಉಪ್ಪು ಹಿಡಿಯುತ್ತೆ. ಈಗ ಸ್ವಲ್ಪ ಲಿವರು ಬೇಯಬೇಕು. ಲಿವರು ಮತ್ತೆ ಮಣ್ಣೀರು ಏನಿದೆ ಅದು ಮತ್ತೆ ಸ್ವಲ್ಪ ಕೊಬ್ಬು ಎಲ್ಲ ಆಡ್ ಮಾಡಿದೀವಿ. ಸೊ ಅದಕ್ಕಾಗಿನೇನೆ ಇದು ಚೆನ್ನಾಗಿ ಬೇಯಬೇಕು. ನೋಡಿ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ನಿಮಗೆ ಕುದ್ಮೇಲೆ ತುಂಬಾ ದಪ್ಪ ಬರುತ್ತೆ ಗ್ರೇವಿ. ತಿಕ್ಕಾಗಿರುತ್ತೆ. ಸೊ ನಾನು ಹೇಳ್ದಂಗೆ ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ, ದೋಸೆಗೆ, ಈವನ್ ಪೂರಿಗೂ ಸಹ ಚೆನ್ನಾಗಿರುತ್ತೆ. ಇಲ್ಲ ಪರೋಟ ತಿನ್ನೋರಾದ್ರೆ ಅದಕ್ಕೂ ಸಹ ತುಂಬಾನೇ ಚೆನ್ನಾಗಿರುತ್ತೆ ಈ ಗ್ರೇವಿ. ಏನಪ್ಪಾ ಇಷ್ಟು ತೆಳುವಾಗೋಯ್ತು ಸಾರು ಥರ ಅಂತ ಅನ್ಕೊಳ್ಳಬೇಡಿ. ಬಿಕಾಸ್ ಲಿವರ್ ಬೇಯಬೇಕು. ಸೊ ಅದಕ್ಕಾಗಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಅದು ಕುದೀತಾ ಕುದೀತಾ ಗ್ರೇವಿ ದಪ್ಪ ಆಗುತ್ತೆ. ಬಿಕಾಸ್ ಅದೆಲ್ಲ ಬೆಂದಷ್ಟರಲ್ಲಿ ಗ್ರೇವಿನೂ ಕೂಡ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ನಮಗೆ ಬಂದಿರುತ್ತೆ. ಈವನ್ ಇದಕ್ಕೆ ಲಾಸ್ಟಲ್ಲಿ ಬೇಕಾದ್ರೆ ನಾವು ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ಕೊಬೋದು. ಇಲ್ಲ ಅಂತಂದ್ರೆ ನಾವು ರುಬ್ಬಕ್ಕೆ ಹಾಕಿರ್ತೀವಿ. ನೋಡಿ ಇವಾಗ ಈ ಕಲರ್ ಇರುತ್ತೆ. ಕುದೀತಾ ಕುದೀತಾ ನಾನು ಹೇಳ್ದಂಗೆನೆನೆ ಗ್ರೇವಿ ಬಂದು ಸ್ವಲ್ಪ ಡಾರ್ಕ್ ಆಗಿ ಬ್ಲ್ಯಾಕಿಶ್ ಥರ ಅಂದ್ರೆ ಬ್ರೌನ್ ಕಲರ್ ಥರ ಬರುತ್ತೆ. ಬಿಕಾಸ್ ಮಣ್ಣೀರಿ ಹಾಕಿರೋದ್ರಿಂದ ಅದು ಯೂಶುವಲಿ ಆ ಕಲರ್ ಬಂದೇ ಬರುತ್ತೆ. ನೋಡಿ ಚೆನ್ನಾಗಿ ಈ ಮಟ್ಟಿಗೆ ಕುದಿಬೇಕು ಲಿವರು. ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಪೀಸ್ ತೆಗೆದು ನೋಡಿದಾಗ ಎಷ್ಟು ಬೆಂದಿದೆ, ಬೆಂದಿಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಒಂದು ಅರ್ಧ ಭಾಗ ಬೆಂದ ಮೇಲೆ ನಾನು ಉಪ್ಪು ಸೇರಿಸ್ಕೊಂತೀನಿ. ಯಾಕೆ ಅಂತಂದ್ರೆ ಮುಂಚೆನೆ ಉಪ್ಪು ಸೇರಿಸ್ಕೊಂತಾ ಇಲ್ಲ. ಮೀನ್ಸ್ ಸ್ವಲ್ಪ ಸೇದ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕಾಗಿನೇ ನಾನು ಉಪ್ಪು ಸೇರಿಸ್ಕೊಂತಾ ಇಲ್ಲ. ಸ್ವಲ್ಪ ಮಸಾಲೆ ಎಲ್ಲ ಹಿಡೀಲಿ ಲಿವರ್‌ಗೆ. ಮತ್ತೆ ಚೆನ್ನಾಗಿ ಕುದಿಬೇಕು. ಕುದ್ದ ನಂತರ ಉಪ್ಪು ಸೇರಿಸ್ಕೊಂತಾ ಇದ್ದೀನಿ. ಯಾಕೆಂದ್ರೆ ಫಸ್ಟೇ ಉಪ್ಪು ಸೇರಿಸ್ಕೊಂತಾ ಇಲ್ಲ. ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ ಅಂತ ಅಂದಮೇಲೆ ನೋಡಿ ಈಗ ನಾನು ಉಪ್ಪು ಸೇರಿಸ್ಕೊಂತಾ ಇದ್ದೀನಿ. 1 ಹಿಡಿಯಷ್ಟು ಕಲ್ಲುಪ್ಪು ಹಾಕ್ಕೊಂತಾ ಇದ್ದೀನಿ. ಯೂಶುವಲಿ ನಾನು ಬಳಸೋದು ಪಿಂಕ್ ಸಾಲ್ಟು. ಇಲ್ಲ ಅಂತಂದ್ರೆ ಕಲ್ಲುಪ್ಪು. ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂತಾ ಇದ್ದೀನಿ. ನಾನು ಎಲ್ಲದಕ್ಕೂ ಕಲ್ಲುಪ್ಪೇ ಯೂಸ್ ಮಾಡ್ತೀನಿ. ಯೂಶುವಲಿ ಪುಳಿಯೋಗರೆ, ಚಿತ್ರಾನ್ನಕ್ಕೆ ಅಂತಂದ್ರೆ ಮಾತ್ರ ನಾನು ಪುಡಿ ಉಪ್ಪು ಯೂಸ್ ಮಾಡ್ತೀನಿ. ಕಲ್ಲುಪ್ಪು ಯೂಶುವಲಿ ನಾನು ಎಲ್ಲದಕ್ಕೂ ಕಲ್ಲುಪ್ಪೇ ಯೂಸ್ ಮಾಡೋದು. ಸೊ ಈ ಟೈಮಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು. ನನಗೆ ಇನ್ನ ನೋಡಿದ್ದೇನೆ. ಬಟ್ ಇದು ಲಿವರ್ ಇನ್ನ ಸ್ವಲ್ಪ ಬೇಯಬೇಕು. ಲಿವರು ಮತ್ತೆ ಆ ಕೊಬ್ಬು ಏನಿದೆ ಅದು ಸ್ವಲ್ಪ ಇನ್ನ ಚೆನ್ನಾಗಿ ಬೇಯಬೇಕು. ಸೊ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಂತಾ ಇದ್ದೀನಿ. ಮತ್ತೆ ಗ್ರೇವಿನೂ ಕೂಡ ಸ್ವಲ್ಪ ಗಟ್ಟಿ ಆಗಬೇಕು. ಯಾರಿಗಾದ್ರೂನು ಅದು ಅಂದ್ರೆ ಸ್ಟಾರ್ಟಿಂಗಲ್ಲಿ ಮಾಡೋರಿಗೆ ಲಿವರ್ ಬೆಂದಿದೆಯೋ ಬೆಂದಿಲ್ವೋ ಅಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೋಡಿ ಸೈಡಲ್ಲಿ ಈ ತರ ಬೆಂದಾದ್ಮೇಲೆ ಅಂದ್ರೆ ಎಲ್ಲ ಗ್ರೇವಿ ಎಲ್ಲ ಆಗಿ ಚೆನ್ನಾಗಿ ಕುದ್ಮೇಲೆ ಮತ್ತೆ ಲಿವರು ಕೂಡ ಚೆನ್ನಾಗಿ ಬೆಂದಾದ್ಮೇಲೆ ಸೈಡಲ್ಲಿ ಈ ತರ ಎಣ್ಣೆ ಬಿಡ್ತಾ ಬರುತ್ತೆ. ಸೊ ಆಗ ಆಗಿದೆ ಅಂತ ಅಂದ್ಬಿಟ್ಟು ಈವನ್ ಮಣ್ಣೀರಿ ಮತ್ತೆ ಲಿವರು ಇದು ಸಹ ಕರೆಕ್ಟಾಗಿ ಬೆಂದಿರುತ್ತೆ. ತುಂಬಾ ಬೇಯಿಸಿದ್ರು ಚೆನ್ನಾಗಿರೋದಿಲ್ಲ. ಸೊ ಆದ್ರೆ ಕನ್ಸಿಸ್ಟೆನ್ಸಿ ನಮಗೆ ಗೊತ್ತಾಗುತ್ತೆ ಎಷ್ಟು ಬೆಂದಿದೆ ಅಂದ್ಬಿಟ್ಟು. ಹಂಗಂತ ಅರ್ಧಂಬರ್ಧನೂ ಬೇಯಿಸಬಾರ್ದು. ಸೊ ನಾನ್ ವೆಜ್ ಆಗಿರೋದ್ರಿಂದ ಚೆನ್ನಾಗಿ ಬೇಯಿಸಬೇಕು. ಆ್ಯಕ್ಚುಲಿ ನಮ್ಮನೇಲಿ ಪೀಸಸ್ ಚೆನ್ನಾಗಿ ಬೆಂದಿರಬೇಕು. ಮಟನ್ ಆಗಿರಲಿ, ಚಿಕನ್ ಆಗಿರಲಿ ಅಥವಾ ಲಿವರ್ ಆಗಿರಲಿ ಯಾವುದೇನೂ ಅಷ್ಟೇ ಚೆನ್ನಾಗಿ ಬೆಂದಿರಬೇಕು ಪೀಸಸ್ಸು. ಕೆಲವು ಕಡೆ ನಾವು ಫಂಕ್ಷನ್ಸ್‌ಗೆ ಹೋದಾಗ ಅಥವಾ ಹೋಟೆಲ್ಸಲ್ಲೆಲ್ಲ ಹೋದಾಗ ಪೀಸಸ್ ಬೆಂದಿರೋದಿಲ್ಲ. ಸೊ ಆ ಥರ ಅಂತೂ ಆ್ಯಕ್ಚುಲಿ ತಿನ್ನಲೇಬಾರ್ದು ನಾವು. ನೋಡಿ ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಬರ್ತಾ ಇದೆ. ಸೊ ಈಗ ಆಗಿದೆ. ಈವನ್ ಗ್ರೇವಿನೂ ಕೂಡ ಅಷ್ಟೇನೆ. ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಅಂದ್ಬಿಟ್ಟು. ಮತ್ತು ಈವನ್ ಲಿವರು ಕೂಡ ಬೆಂದಿದೆ. ಈ ಸ್ಟೇಜಲ್ಲಿ ಚೆಕ್ ಮಾಡ್ಕೊಳ್ಳಿ ಲಿವರು ಕೂಡ ಬೆಂದಿದೆ. ಸೊ ನಿಮ್ಮ ಇವಾಗ ನಾವು ಮಾಡಿರೋಂಥ ಲಿವರ್ ಫ್ರೈ ರೆಡಿಯಾಗಿದೆ. ನೋಡಿ ಗ್ರೇವಿ ಟೈಪಲ್ಲಿ ಇದೆ. ನಾನು ಹೇಳ್ದಂಗೆನೆ ಚಪಾತಿಗೆ, ದೋಸೆಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲ ತಿನ್ಬೋದು. ಸೂಪರ್ ಆಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒನ್ಸ್ ಟ್ರೈ ಮಾಡಿ ನೋಡಿ. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಗೆ ಬಂದಿದೆ ಅಂತ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ತುಂಬ ಸುಲಭವಾಗಿ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮ್ಗೆ ಬರುತ್ತೆ. ನಾನು ಹೇಳ್ದಂಗೆನೇನೆ ಲಾಸ್ಟಲ್ಲಿ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನಮ್ಮ ಲಿವರ್ ಫ್ರೈ, ಮಟನ್ ಲಿವರ್ ಫ್ರೈ ರೆಡಿಯಾಗಿದೆ. ಟೇಸ್ಟು ಅಷ್ಟೇನೆ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಟೇಸ್ಟು ಅಷ್ಟೇ ಸೂಪರ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನೀವೇ ಹೇಳ್ತೀರಾ ಎಷ್ಟು ಸೂಪರ್ ಆಗಿದೆ ಅಂತ. ಯೂಶುವಲ್ ಆಗಿ ಒಂದೇ ಥರ ತಿಂದು ತಿಂದು ಬೇಜಾರಾಗದವ್ರಿಗೆ ಈ ಥರ ಮಾಡ್ಕೊಳ್ಳಿ. ಸಿಂಪಲ್ ಆಗಿದೆ, ಈಸಿ ಆಗಿದೆ. ಸೊ ಫಾಸ್ಟಾಗಿ ಕೂಡ ಮಾಡ್ಬೋದು. ಆ್ಯಕ್ಚುಲಿ ನನಗೆ ತುಂಬಾನೇ ಸುಲಭ. ಲಿವರ್ ಫ್ರೈ ಅಂದರೆ ಫಟಾಫಟ್ ಅಂತ ಮಾಡ್ಬಿಡ್ಬೋದು. ಬಿಕಾಸ್ ತುಂಬ ಈಸಿಯಾಗಿದೆ. ನಾನು ಹೇಳ್ದಂಗೆನೆ ಇಂಗ್ರೀಡಿಯೆಂಟ್ಸು ಕಮ್ಮಿ ಇದೆ. ಜಾಸ್ತಿ ಏನೂ ಇದಿಲ್ಲ, ಮಸಾಲೆ ಐಟಮ್ ಇಲ್ಲ. ಹೇಳ್ದಂಗೆನೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ, ಟೇಸ್ಟು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹೇಳ್ದಂಗೆನೆ ಟ್ರೈ ಒನ್ಸ್. ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗೆ ಬಂದಿದೆ ಅಂತ, ನೀವೇ ಹೇಳ್ತೀರಾ ಆಗ. Okay friends, take care. Bye bye. Stay tuned for the next videos. Take care. Bye bye.